ನಮಸ್ಕಾರ ಗೆಳೆಯರಿ. ಈ ವಿಡಿಯೋದಲ್ಲಿ ಇವತ್ತು ಬಂದಂತ ಒಂದು ಇಂಪಾರ್ಟೆಂಟ್ ಸುದ್ದಿಯ ಬಗ್ಗೆ ತಿಳ್ಕೊಳ್ಳೋಣ. ಎಸ್ಪೆಷಲಿ ಇದು ಇನ್ವೆಸ್ಟರ್ಸ್ಗೆ ಯಾವ ರೀತಿಯ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ, ಪಾಸಿಟಿವ್ ಆಗಿರುತ್ತಾ ಅಥವಾ ನೆಗೆಟಿವ್ ಆಗಿರುತ್ತಾ, ಯಾವ ಸುದ್ದಿ ಎಲ್ಲಿಂದ ಬಂತು ಎಲ್ಲವನ್ನು ಕೂಡ ನಾವು ತಿಳ್ಕೊಳ್ಳೋಣ. ಆಸ್ ಯೂಶುವಲ್ ಮುಂದುವರಿಯ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋನ ಮುಂತರ್ತಾ ಇದ್ದೀನಿ. ಓಕೆ, ನೀವೇನಾದ್ರೂ ಇಲ್ಲಿವರೆಗೂ ನಮ್ಮ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಖಾತೆಗಳನ್ನ ಫಾಲೋ ಮಾಡ್ತಿಲ್ಲ ಅಂದ್ರೆ ಇವುಗಳ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಎರಡನ್ನು ಕೂಡ ಫಾಲೋ ಮಾಡಬಹುದು. ಇನ್ ಕೇಸ್ ಯೂಟ್ಯೂಬ್ ಅಲ್ಲಿ ಏನಾದ್ರೂ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ಲಿಕ್ಕೆ ಸಮಸ್ಯೆಗಳಾದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ನಿಮಗೆ ಅಪ್ಡೇಟ್ ಗಳು ಸಿಗುತ್ತೆ. ಹಾಗಾಗಿ ಎರಡನ್ನು ಕೂಡ ಮಿಸ್ ಮಾಡದೆ ಫಾಲೋ ಮಾಡಿ. ಹಾಗೆ ಇವತ್ತು ಸುದ್ದಿ ಬಂದಿರೋದು ಸೆಬಿಯಿಂದ. ಸೆಬಿಯ ಬೋರ್ಡ್ ಮೀಟಿಂಗ್ ಇತ್ತು. ಆ ಬೋರ್ಡ್ ಮೀಟಿಂಗ್ ಅಲ್ಲಿ ಹಲವು ನಿರ್ಧಾರಗಳನ್ನ ತಗೊಂಡಿದೆ. ಈ ನಿರ್ಧಾರಗಳು ಇನ್ವೆಸ್ಟರ್ಸ್ ಗೆ ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಮಾಡ್ತವೆ, ಪಾಸಿಟಿವ್ ಅಥವಾ ನೆಗೆಟಿವ್, ಇದ್ರ ಬಗ್ಗೆ ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನೋಡೋಣ. ಎಸ್ಪೆಷಲಿ ಈ ಮೀಟಿಂಗ್ ಅಲ್ಲಿ ಬಂದಿರುವಂತ ಟಾಪ್ ಹೈಲೈಟ್ಸ್ ಅನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ನಾವು ಮಾಡೋಣ. ಹಾಗೆ ಮುಂದುವರಿಯ ಮುಂಚೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ. ಇಂಟ್ರೆಸ್ಟ್ ಇರೋರು ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದ್ರು ಸಪೋರ್ಟ್ ಬೇಕು ಅಂದ್ರೆ ಇಲ್ಲಿರುವಂತಹ ನಂಬರ್ ಗಳ ಮೂಲಕ ನಮ್ಮ ಟೀಮ್ ನ ಸಂಪರ್ಕ ಮಾಡಬಹುದು. ಬಟ್ ಸಪೋರ್ಟ್ ಸಿಗಬೇಕು ಅಂದ್ರೆ ನೀವು ನಮ್ಮ ಮೂಲಕ ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡಿರಬೇಕಾಗುತ್ತೆ. ಹಾಗಾಗಿ ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡು ಸಂಪರ್ಕ ಮಾಡಬಹುದು. ಇವತ್ತಿನ ಬೋರ್ಡ್ ಮೀಟಿಂಗ್ ಅಲ್ಲಿ ಸೆಬಿ ಪ್ರಮುಖವಾಗಿ 5 ನಿರ್ಧಾರಗಳನ್ನ ಅನೌನ್ಸ್ ಮಾಡಿದೆ. ನಾನು ಅವಾಗಲೇ ಹೇಳಿದಾಗೆ ಇವುಗಳು ಇನ್ವೆಸ್ಟರ್ಸ್ ಗೆ ಯಾವ ರೀತಿ ಇಂಪ್ಯಾಕ್ಟ್ ಮಾಡ್ತವೆ ಅದನ್ನ ತಿಳ್ಕೊಳ್ಳೋದು ಪ್ರತಿಯೊಬ್ಬರಿಗೂ ಕೂಡ ಅಂದ್ರೆ ಆಸ್ ಎ ಇನ್ವೆಸ್ಟರ್ಸ್ ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ. ಮೊದಲನೇದಾಗಿ ಓಪನ್ ಮಾರ್ಕೆಟ್ ಬೈಬ್ಯಾಕ್ಸ್ ಬಗ್ಗೆ ಡಿಸಿಷನ್ ತಗೊಂಡಿದೆ. ನೀವು ಇಲ್ಲಿ ನೋಡಬಹುದು, ಓಪನ್ ಮಾರ್ಕೆಟ್ ಬೈಬ್ಯಾಕ್ಸ್ ಆರ್ ಬ್ಯಾಕ್. ಯಾಕೆ ಬ್ಯಾಕ್ ಅಂತ ಹೇಳ್ತಿದ್ದಾರೆ ಅಂದ್ರೆ ಈ ಮುಂಚೆ ಇದಿತ್ತು, ಅಂದ್ರೆ ಕಂಪನಿಗಳು ಓಪನ್ ಮಾರ್ಕೆಟ್ ಇಂದ ಬೈಬ್ಯಾಕ್ ಮಾಡಬಹುದಿತ್ತು. ಬಟ್ ಆನಂತರ ಸೆಬಿ ಇದನ್ನ ನಿಲ್ಸಿತ್ತು. ಈಗ ಮತ್ತೆ ಆ ಅವಕಾಶವನ್ನ ಕಂಪನಿಗಳಿಗೆ ಕೊಡ್ತಾ ಇದೆ. ಇನ್ನು ಮುಂದೆ ಕಂಪನಿಗಳು ಓಪನ್ ಮಾರ್ಕೆಟ್ ಇಂದ ಕೂಡ ಬೈಬ್ಯಾಕ್ ಮಾಡುವಂತ ಅವಕಾಶಗಳಿರುತ್ತೆ. ನೀವು ಇಲ್ಲಿ ನೋಡಬಹುದು, ಕಂಪನೀಸ್ ಕ್ಯಾನ್ ಒನ್ಸ್ ಅಗೇನ್ ಬೈಬ್ಯಾಕ್ ಶೇರ್ಸ್ ಡೈರೆಕ್ಟ್ಲಿ ಥ್ರೂ ಸ್ಟಾಕ್ ಎಕ್ಸ್ಚೇಂಜಸ್ ಸ್ಟಾರ್ಟಿಂಗ್ August 1st, 2026. This route was being phased out earlier. SEBI has reintroduced it with additional safeguards. ಈ ಮುಂಚೆ ಇತ್ತು, ಅದನ್ನ ಸ್ಟಾಪ್ ಮಾಡಿತ್ತು, ಈಗ ಮತ್ತೆ ಜಾರಿ ಮಾಡ್ತಾ ಇದೆ. August 1ರಿಂದ ಇದು ಜಾರಿಗೆ ಬರುತ್ತೆ. ಅಡಿಷನಲ್ ಸೇಫ್ ಗಾರ್ಡ್ಸ್ ಅನ್ನ ಸೆಬಿ ಇಲ್ಲಿ ತಗೊಂಡಿದೆ. ಅಂದ್ರೆ ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನ ಸ್ಟ್ರಿಕ್ಟ್ ಮಾಡಿದೆ. ಸೊ ಸ್ಟ್ರಿಕ್ಟರ್ ರೂಲ್ಸ್ ಮೂಲಕ ಮತ್ತೆ ರೀಇಂಟ್ರೊಡ್ಯೂಸ್ ಮಾಡ್ತಾ ಇದೆ ಓಪನ್ ಮಾರ್ಕೆಟ್ ಬೈಬ್ಯಾಕ್ಸ್ ಅನ್ನ. ಹಾಗಾದ್ರೆ ಯಾಕಿದು ಇಂಪಾರ್ಟೆಂಟ್ ಆಗುತ್ತೆ? ಎಸ್ಪೆಷಲಿ ಯಾವಾಗ ಕಂಪನಿಗಳು ಬೈಬ್ಯಾಕ್ ಅನ್ನ ಮಾಡ್ತಾರೆ, ಮೊದಲು ಆ ಕಂಪನಿಗಳ ಹತ್ರ ಎಕ್ಸ್ಟ್ರಾ ಕ್ಯಾಶ್ ಇರಬೇಕು. ಅಂತ ಸಂದರ್ಭದಲ್ಲೇ ಯೂಶುವಲಿ ಬೈಬ್ಯಾಕ್ ಮಾಡೋದು. ಅಂದ್ರೆ ಅವರಿಗೆ ರೀಇನ್ವೆಸ್ಟ್ ಮಾಡೋದಕ್ಕೆ ಅವಕಾಶಗಳು ಕಡಿಮೆ ಇದೆ, ಎಕ್ಸೆಸ್ ಕ್ಯಾಶ್ ಇದೆ, ಏನ್ ಮಾಡೋದು ಅಂತ ಸಂದರ್ಭದಲ್ಲಿ ಬೈಬ್ಯಾಕ್ ಮಾಡ್ತಾರೆ. ಇನ್ನು ಕೆಲವು ಸಲ ಕಂಪನಿ ಚೆನ್ನಾಗಿ ಗ್ರೋ ಆಗ್ಬೋದು ಅನ್ನೋ ಕಾನ್ಫಿಡೆನ್ಸ್ ಇದ್ದಾಗ ಬೈಬ್ಯಾಕ್ ಮಾಡ್ತಾರೆ ಕಂಪನಿಯ ಪ್ರಮೋಟರ್ಸ್. ಹಾಗೆ ಕಂಪನಿಯ ಶೇರ್ ಪ್ರೈಸ್ ಡೌನ್ ಆದಾಗ, ಕಡಿಮೆ ವ್ಯಾಲ್ಯೂಯೇಷನ್ ಇದ್ದಾಗ ಕೂಡ ಬೈಬ್ಯಾಕ್ ಅನ್ನ ಮಾಡಬಹುದು. ಸೊ ಮ್ಯಾನೇಜ್ಮೆಂಟ್ ಆ ಕಂಪನಿಯ ಬಗ್ಗೆ ನಂಬಿಕೆಯನ್ನ ತೋರಿಸುತ್ತೆ ಬೈಬ್ಯಾಕ್ ಅಂದ್ರೆ. ಜೊತೆಗೆ ಆ ಕಂಪನಿ ಈಗಲೂ ಕೂಡ ಅಂಡರ್ ವ್ಯಾಲ್ಯೂಡ್ ಇದೆ, ಅಂದ್ರೆ ಆ ಸ್ಟಾಕ್ ಪ್ರೈಸ್ ಅಂಡರ್ ವ್ಯಾಲ್ಯೂಡ್ ಇದೆ ಅನ್ನೋದನ್ನು ಕೂಡ ಇದು ಸಿಗ್ನಲ್ ಮಾಡುತ್ತೆ. ಹಾಗಾಗಿ ಇದು ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಬೈಬ್ಯಾಕ್ ಇಂದ ಆಗೋದೇನು? ಎಸ್ಪೆಷಲಿ ಬೈಬ್ಯಾಕ್ ಅಂತಂದ್ರೆ ಮಾರ್ಕೆಟ್ ಅಲ್ಲಿ ಇರುವಂತಹ ಶೇರ್ಗಳನ್ನ ಕಂಪನಿ ತಗೊಳ್ಳೋದು. ಇದು ಎಲ್ರಿಗೂ ಗೊತ್ತಿದೆ. ಬಟ್ ಸ್ಟಿಲ್ ಒಂದ್ಸಲ ಬ್ರೀಫ್ ಆಗಿ ಹೇಳೋದಾದ್ರೆ, ಟೋಟಲ್ ಔಟ್ ಸ್ಟ್ಯಾಂಡಿಂಗ್ ಶೇರ್ಸ್ ಅಂತ ಇರುತ್ತೆ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಕಂಪನಿ 1 ಕೋಟಿ ಶೇರ್ಗಳನ್ನ ಇಶ್ಯೂ ಮಾಡಿದೆ ಅಂದ್ರೆ ಅಷ್ಟು ಶೇರ್ಗಳು ಮಾರ್ಕೆಟ್ ಅಲ್ಲಿ ಇರುತ್ತವೆ, ಆಗಾಗ ಕೈ ಬದಲಾಗ್ತಿರುತ್ತೆ. ಜೊತೆಗೆ ಕಂಪನಿಯ ಅರ್ನಿಂಗ್ಸ್ ಪರ್ ಶೇರ್ ಏನಿರುತ್ತೆ, EPS, ಇದರಿಂದಾನೇ ಡಿಸೈಡ್ ಆಗೋದು ಕೂಡ. ಕಂಪನಿ ಟೋಟಲ್ ನೆಟ್ ಪ್ರಾಫಿಟ್ ಎಷ್ಟು ಮಾಡಿದೆ, ಔಟ್ ಸ್ಟ್ಯಾಂಡಿಂಗ್ ಶೇರ್ಸ್ ಎಷ್ಟಿದೆ, ಅದ್ರ ಮೇಲೆ EPS ಡಿಸೈಡ್ ಆಗೋದು. ಫಾರ್ ಎಕ್ಸಾಂಪಲ್, 1 ಕೋಟಿ ಶೇರ್ಗಳನ್ನ ಇಶ್ಯೂ ಮಾಡಿದೆ, ಆ ಕಂಪನಿಯ ನೆಟ್ ಪ್ರಾಫಿಟ್ 100 ಕೋಟಿ ಇದೆ ಅಂದ್ರೆ ಆಗ EPS ಆಗುತ್ತೆ 100 ರೂಪಾಯಿ. ಅದೇ ಕಂಪನಿ 1 ಕೋಟಿ ಶೇರ್ ಅಲ್ಲಿ 5% ಬೈ ಮಾಡ್ತು ಅಂತ ಇಟ್ಕೊಳ್ಳಿ, ಬೈ ಬ್ಯಾಕ್ ಮಾಡ್ತು ಅಂತ ಇಟ್ಕೊಳ್ಳಿ, ಅವಾಗ 5 ಲಕ್ಷ ಶೇರ್ಗಳನ್ನ ಕಂಪನಿ ವಾಪಸ್ ತಗೊಳುತ್ತೆ. ಅವಾಗ ಟೋಟಲ್ ಔಟ್ ಸ್ಟ್ಯಾಂಡಿಂಗ್ ಶೇರುಗಳ ಸಂಖ್ಯೆ ಆಗುತ್ತೆ 95 ಲಕ್ಷ. 100 ಕೋಟಿಯನ್ನ 95 ಲಕ್ಷದಿಂದ ಡಿವೈಡ್ ಮಾಡಿದಾಗ ಏನಾಗುತ್ತೆ, EPS ಜಾಸ್ತಿ ಆಗುತ್ತೆ. 100 ರೂಪಾಯಿ ಇದ್ದದ್ದು ಫಾರ್ ಎಕ್ಸಾಂಪಲ್ ನೋಡಬಹುದು 100 ಕೋಟಿ ಹಾಕಿದೀನಿ, ಡಿವೈಡೆಡ್ ಬೈ 95 ಲಕ್ಷ ಮಾಡಿದ್ರೆ ನೀವು ಇಲ್ಲಿ ನೋಡಬಹುದು 105 ರೂಪಾಯಿ 26 ಪೈಸೆ ಆಯ್ತು EPS. ಹೀಗಾದಾಗ ಪಿ ರೇಷಿಯೋ ಕೂಡ ಕಡಿಮೆ ಆಗುತ್ತೆ. ಪ್ರೈಸ್ ಟು ಅರ್ನಿಂಗ್, ಕರೆಂಟ್ ಪ್ರೈಸ್ ಡಿವೈಡೆಡ್ ಬೈ ಅರ್ನಿಂಗ್ಸ್ ಮಾಡಿದ್ರೆ 100 ರೂಪಾಯಿ EPS ಇದ್ದಾಗ ಪಿ ಜಾಸ್ತಿ ಬರುತ್ತೆ, 105 ರೂಪಾಯಿ EPS ಆದಾಗ ಕಡಿಮೆ ಬರುತ್ತೆ. ಅಂದ್ರೆ ಒಳ್ಳೆ ವ್ಯಾಲ್ಯೂಯೇಷನ್ ಅನ್ನೋದನ್ನು ಕೂಡ ಇದು ತೋರಿಸುತ್ತೆ. ಅಂದ್ರೆ ವ್ಯಾಲ್ಯೂಯೇಷನ್ ಮೇಲೆ ಕೂಡ ಇದು ಇಂಪ್ಯಾಕ್ಟ್ ಮಾಡುತ್ತೆ. ಹಾಗಾಗಿ ಬೈಬ್ಯಾಕ್ಸ್ ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಓಪನ್ ಮಾರ್ಕೆಟ್ ಬೈಬ್ಯಾಕ್ಸ್ ಅನ್ನ ಮತ್ತೆ ವಾಪಸ್ ತಂದಿದೆ. ಇಲ್ಲಿ ಎಸ್ಪೆಷಲಿ ನಾವು ಕೆಲವು ಸೆಕ್ಟರ್ಸ್ ನ ಮೇಲೆ ಕಣ್ಣಿಟ್ಟಿರ್ಬೇಕಾಗುತ್ತೆ. ಯಾವಂದ್ರೆ ಕ್ಯಾಶ್ ರಿಚ್ ಸೆಕ್ಟರ್ಸ್, ಫಾರ್ ಎಕ್ಸಾಂಪಲ್ IT, FMCG. ಜೊತೆಗೆ ಈಗಾಗಲೇ ತುಂಬಾ ಜಾಸ್ತಿ ಬೆಳೆದಿರುವಂತಹ ಕಂಪನೀಸ್, ಎಲ್ಲಿ ಕ್ಯಾಶ್ ಹೆಚ್ಚು ಪ್ರಮಾಣದಲ್ಲಿದೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ, ಆ ಕಂಪನೀಸ್ ಬೈಬ್ಯಾಕ್ ಅನ್ನ ಮಾಡಬಹುದು, ಆ ಕಡೆ ಗಮನ ಕೊಡಬಹುದು. ಜೊತೆಗೆ ಇದು August 1ರಿಂದ ಜಾರಿಗೆ ಬರ್ತಾ ಇದೆ. ಇನ್ನು ಮ್ಯೂಚುವಲ್ ಫಂಡ್ಸ್ ಗೆ ಸಂಬಂಧಪಟ್ಟಂತೆ ಕೂಡ ಸೆಬಿ ನಿರ್ಧಾರಗಳನ್ನು ತಗೊಂಡಿದೆ. ನೋಡಬಹುದು, ಮ್ಯೂಚುವಲ್ ಫಂಡ್ಸ್ ಕ್ಯಾನ್ ಬಾರೋ ಇಂಟ್ರಾಡೇ. ಎಸ್ಪೆಷಲಿ ಇದು ಲಿಕ್ವಿಡಿಟಿ ಮ್ಯಾನೇಜ್ಮೆಂಟ್ ಗೆ ಸಂಬಂಧಪಟ್ಟಂತೆ ತಗೊಂಡಿರುವಂತಹ
ನಿರ್ಧಾರ. ಇದೇನಂದ್ರೆ ಇನ್ ಕೇಸ್ ಕಂಪನಿ ಅಂದ್ರೆ ಮ್ಯೂಚುವಲ್ ಫಂಡ್ ಕಂಪನಿ ಕ್ಯಾಶ್ ಸೆಟಲ್ಮೆಂಟ್ ಮಾಡಬೇಕು ಅಂದ್ರೆ ಮಾರ್ನಿಂಗ್ ಅವ್ರ ಹತ್ರ ಹಣ ಇಲ್ಲ ಅಂದ್ರೆ ಟೆಂಪರರಿಲಿ ಬಾರೋ ಮಾಡಬಹುದು, ಬಟ್ ಅವತ್ತೇ ಅವ್ರು ಅದನ್ನ ವಾಪಸ್ ಪೇ ಮಾಡಬೇಕಾಗುತ್ತೆ. ಸೊ ಆಪರೇಷನಲ್ ಡಿಸ್ರಪ್ಷನ್ಸ್ ಇರೋದಿಲ್ಲ. ಇದು ಎಸ್ಪೆಷಲಿ ಫಂಡ್ ಹೌಸಸ್ಗೆ ಟೆಂಪರರಿ ಕ್ಯಾಶ್ ಮಿಸ್ ಮ್ಯಾಚ್ ಗೆ ಸಪೋರ್ಟ್ ಮಾಡುವಂತದ್ದು, ಆಪರೇಷನಲ್ ಎಫಿಷಿಯನ್ಸಿಯನ್ನ ಇಂಪ್ರೂವ್ ಮಾಡುತ್ತೆ. ಇದು ಎಸ್ಪೆಷಲಿ ಇನ್ವೆಸ್ಟರ್ಸ್ ಗೇನು ಅಷ್ಟು ಇಂಪ್ಯಾಕ್ಟ್ ಮಾಡುವಂತದಲ್ಲ, ಬಟ್ ಮ್ಯೂಚುವಲ್ ಫಂಡ್ ಹೌಸ್ ಗಳಿಗೆ ಇದು ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ. ಇಂಟ್ರಾಡೇ ಬಾರೋಯಿಂಗ್, ಇಂಟ್ರಾಡೇ ಅಂದ ತಕ್ಷಣ ಟ್ರೇಡ್ ಮಾಡೋದಕ್ಕಲ್ಲ, ಇನ್ವೆಸ್ಟರ್ಸ್ ರಿಡಂಪ್ಷನ್ ಮಾಡಕ್ ಟ್ರೈ ಮಾಡಿದ್ರೆ ಅಂತ ಸಂದರ್ಭದಲ್ಲಿ ಫಂಡ್ ಹೌಸ್ ಹತ್ರ ಕ್ಯಾಶ್ ಏನಾದ್ರೂ ಇಲ್ಲ ಅಂದ್ರೆ ಇಮಿಡಿಯೇಟ್ಲಿ ಸೇಮ್ ಡೇ ಬಾರೋಯಿಂಗ್ ಅನ್ನ ಮಾಡಿ ಮಾರ್ನಿಂಗ್ ಸಂಜೆ ತೀರಿಸಬೇಕಾಗಿರುತ್ತೆ. ಇದು ನಮಗೂ ನಿಮ್ಗೂ ವ್ಯತ್ಯಾಸ ಮಾಡುವಂತದ್ದೇನಲ್ಲ. ಇನ್ನು AIF ಗೆ ಸಂಬಂಧಪಟ್ಟಂತೆ ಕೂಡ ಒಂದು ನಿರ್ಧಾರವನ್ನು ತಗೊಂಡಿದೆ. ಈಸಿಯರ್ ಫಂಡ್ ರೈಸಿಂಗ್ ಫಾರ್ AIFs, ಆಲ್ಟರ್ನೇಟಿವ್ ಇನ್ವೆಸ್ಟ್ಮೆಂಟ್ ಫಂಡ್ಸ್ ಗೆ ಸಂಬಂಧಪಟ್ಟಂತೆ. ಸೊ AIFs ಅಂದ್ರೆ ಇವರು ಎಸ್ಪೆಷಲಿ ಸ್ಟಾರ್ಟ್ಅಪ್ ಗಳಲ್ಲಿ ಹೂಡಿಕೆ ಮಾಡ್ತಾರೆ, ಅರ್ಲಿ ಸ್ಟೇಜ್ ಕಂಪನೀಸ್ ಅಲ್ಲಿ, ಪ್ರೈವೇಟ್ ಈಕ್ವಿಟಿಯಲ್ಲಿ ಹೂಡಿಕೆ ಮಾಡ್ತಾರೆ, ವೆಂಚರ್ ಕ್ಯಾಪಿಟಲ್, ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಹೂಡಿಕೆ ಮಾಡ್ತಾರೆ. ಇದೊಂದು ಡಿಫರೆಂಟ್ ಕ್ಯಾಟಗರಿ. ಹೈ ನೆಟ್ವರ್ತ್ ಇಂಡಿವಿಜುವಲ್ಸ್ ಹೂಡಿಕೆ ಮಾಡ್ತಾರೆ. ಇಲ್ಲಿ ಸಣ್ಣ ಇನ್ವೆಸ್ಟರ್ಸ್ ಗೆ ಇವುಗಳು ಗೊತ್ತಿರೋದಿಲ್ಲ, ಯಾಕಂದ್ರೆ ಮಿನಿಮಮ್ 1 crore ಇರುತ್ತೆ. ಇದರಲ್ಲೂ ಕ್ಯಾಟಗರಿ 1, ಕ್ಯಾಟಗರಿ 2 ಈ ರೀತಿ ವೇರಿಯಸ್ ಕ್ಯಾಟಗರೀಸ್ ಇದೆ. ನಿಮ್ಗೆ ಯಾವ್ದು ಬೇಕೋ ನಿಮ್ಮ ರಿಸ್ಕ್ ಗೆ ತಕ್ಕಂತೆ ಆಯ್ಕೆ ಮಾಡುವಂತ ಅವಕಾಶಗಳು ಕೂಡ ಇರುತ್ತೆ. ಬಟ್ ನಾನು ಅವಾಗ್ಲೇ ಹೇಳಿದ್ನಲ್ಲ, ಟಿಕೆಟ್ ಸೈಜ್ ಮಿನಿಮಮ್ 1 crore ಇರುತ್ತೆ. ಇವುಗಳ ಫಂಡ್ ರೈಸಿಂಗ್ ಗೆ ಫಾಸ್ಟರ್ ಅಂಡ್ ಮೋರ್ ಎಫಿಷಿಯಂಟ್ ಮೆಜರ್ಸ್ ಅನ್ನ ತಗೊಂಡಿದೆ ಸೆಬಿ. ಇದರಿಂದ ಅರ್ಲಿ ಸ್ಟೇಟ್ ಸ್ಟಾರ್ಟ್ಅಪ್ ಗಳಿಗೆ ಒಳ್ಳೆ ಸುದ್ದಿ. ಪ್ರೈವೇಟ್ ಈಕ್ವಿಟಿಯಲ್ಲಿ ಅಂದ್ರೆ PE ಫಂಡ್ಸ್ ಅಂತ ಕರೀತಾರೆ, ಅಲ್ಲಿ ಹೂಡಿಕೆ ಮಾಡೋರಿಗೆ ರೆಗ್ಯುಲೇಟರಿ ಫ್ರಿಕ್ಷನ್ ಕಡಿಮೆ ಆಗಿದೆ. PE ಫಂಡ್ಸ್ ಗಳಿಗೆ ಒಳ್ಳೆ ಸುದ್ದಿ. ಇನ್ನು ವೆಂಚರ್ ಕ್ಯಾಪಿಟಲ್ ಫಂಡ್ ರೈಸಿಂಗ್ ಟೈಮ್ ಲೈನ್ಸ್ ಅನ್ನ ಕೊಡ್ತಿದೆ. ಲಾರ್ಜ್ ಸ್ಕೇಲ್ ಇನ್ಫ್ರಾಸ್ಟ್ರಕ್ಚರ್ ಗೆ ಆಲ್ಟರ್ನೇಟಿವ್ ಕ್ಯಾಪಿಟಲ್ ಅಟ್ರಾಕ್ಟ್ ಮಾಡ್ಲಿಕ್ಕೆ ಈ ಮೂಲಕ ಅನುಕೂಲವನ್ನು ಒದಗಿಸ್ತಿದೆ. ಸೊ ಇನ್ವೆಸ್ಟರ್ ಟೇಕ್ ಅವೇ ಅಂತಂದ್ರೆ ಸ್ಟಾರ್ಟ್ಅಪ್ ಇಕೋಸಿಸ್ಟಮ್ ಗೆ, PE ಮಾರ್ಕೆಟ್ಸ್ ಗೆ, ವೆಂಚರ್ ಕ್ಯಾಪಿಟಲ್, ಆಲ್ಟರ್ನೇಟಿವ್ ಅಸೆಟ್ಸ್ ಗೆ ಇದು ಪಾಸಿಟಿವ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ 4ನೇ ನಿರ್ಧಾರಕ್ಕೆ ಬಂದ್ರೆ ಮುನ್ಸಿಪಲ್ ಬಾಂಡ್ಸ್ ಗೆ ಸಂಬಂಧಪಟ್ಟಂತೆ ನಿರ್ಧಾರವನ್ನು ತಗೊಂಡಿದೆ. ಮುನ್ಸಿಪಲ್ ಬಾಂಡ್ಸ್ ಅನ್ನ ಇಶ್ಯೂ ಮಾಡ್ಲಿಕ್ಕೆ ಸುಲಭ ಮಾಡಿಕೊಟ್ಟಿದೆ ಮುನ್ಸಿಪಾಲಿಟೀಸ್ ಗೆ. ಈ ಮುಂಚೆ ಸಾಕಷ್ಟು ರೆಸ್ಟ್ರಿಕ್ಷನ್ಸ್ ಇತ್ತು, ಇಲ್ಲಿ ಒಂದಷ್ಟು ಪ್ರೋಸೆಸ್ ಅನ್ನ ಸುಲಭ ಮಾಡಿದೆ. ಈ ಮೂಲಕ ಮುನ್ಸಿಪಾಲಿಟೀಸ್ ಸರ್ಕಾರದ ಮೇಲೆ ಡಿಪೆಂಡೆನ್ಸಿಯನ್ನ ಕಡಿಮೆ ಮಾಡಿಕೊಂಡು ಬಾಂಡ್ಸ್ ಅನ್ನ ಇಶ್ಯೂ ಮಾಡೋ ಮೂಲಕ ಫಂಡ್ ರೈಸ್ ಮಾಡುವಂತ ಅವಕಾಶಗಳನ್ನ ಒದಗಿಸ್ತಾ ಇದೆ. ಇದು ಇನ್ವೆಸ್ಟರ್ಸ್ ಗೆ ಅಂದ್ರೆ ಎಸ್ಪೆಷಲಿ ಬಾಂಡ್ಸ್ ಕಡೆ ನೋಡುವಂತ ಹೂಡಿಕೆದಾರರಿಗೆ ಒಳ್ಳೆಯ ಬೆಳವಣಿಗೆ ಅಂತಾನೆ ಹೇಳ್ಬೋದು. ಇನ್ನೊಂದು ಫಿಕ್ಸ್ಡ್ ಇನ್ಕಮ್ ಅವಕಾಶ ಇದ್ದೇ ಇರುತ್ತೆ. ಯಾಕಂದ್ರೆ ದೊಡ್ಡ ದೊಡ್ಡ ಮುನ್ಸಿಪಾಲಿಟೀಸ್ ಲೈಕ್ BBMP, ಮೂಡಾ ಈ ತರದ ಮುನ್ಸಿಪಾಲಿಟೀಸ್ ಗೆ ಫಂಡ್ ರೈಸ್ ಮಾಡ್ಲಿಕ್ಕೆ ಅವಕಾಶವನ್ನು ಒದಗಿಸುತ್ತೆ. ಹಾಗೆ ಹೂಡಿಕೆದಾರರಿಗೂ ಕೂಡ ಇನ್ನೊಂದು ಕಡೆ ಅಸೆಟ್ ಅನ್ನ ಡೈವರ್ಸಿಫೈ ಮಾಡ್ಲಿಕ್ಕೆ ಅವಕಾಶ ಸಿಗುತ್ತೆ. ರೋಡ್ಸ್ ಅಂಡ್ ಟ್ರಾನ್ಸ್ಪೋರ್ಟ್, ಮೆಟ್ರೋ ರೈಲ್ ಪ್ರಾಜೆಕ್ಟ್ಸ್ ಗಳಿಗೆ ಆಗ್ಬೋದು ಅಥವಾ ರೋಡ್ ನೆಟ್ವರ್ಕ್ಸ್ ಆಗ್ಬೋದು ಅನುಕೂಲ. ವಾಟರ್ ಇನ್ಫ್ರಾಸ್ಟ್ರಕ್ಚರ್, ಸ್ಮಾರ್ಟ್ ಸಿಟಿ ಇನಿಷಿಯೇಟಿವ್ಸ್, ಇದಕ್ಕೆಲ್ಲ ಹಣ ಬೇಕಾದ್ರೆ ಬಾಂಡ್ಸ್ ಮೂಲಕ ಅವರು ರೈಸ್ ಮಾಡುವಂತ ಅವಕಾಶವನ್ನ ಒದಗಿಸ್ತಿದೆ. ಅಂದ್ರೆ ಈಸಿ ಮಾಡಿದೆ. ಈ ಮುಂಚೆ ಇದು ಕೂಡ ಇತ್ತು, ಬಟ್ ಈಗ ಅಲ್ಲಿ ಸುಲಭ ಮಾಡಿದೆ ಸೆಬಿ ಒಂದಷ್ಟು ರೂಲ್ಸ್ ಅಲ್ಲಿ ಬದಲಾವಣೆಗಳನ್ನ ಮಾಡೋ ಮೂಲಕ. ಇನ್ನು ಕಂಪ್ಲೈನ್ಸಸ್ ಗೆ ಸಂಬಂಧಪಟ್ಟಂತೆ ಕೂಡ ಒಂದಷ್ಟು ನಿರ್ಧಾರಗಳನ್ನು ತಗೊಂಡಿದೆ. ಅಂದ್ರೆ ಕಂಪ್ಲೈನ್ಸಸ್ ಬರ್ಡನ್ ಅಂಡ್ ಬೆಟರ್ ಗವರ್ನೆನ್ಸ್ ಕಾರಣಕ್ಕೆ ಒಂದಷ್ಟು ರಿಡಕ್ಷನ್ ಅನ್ನ ಮಾಡಿದೆ. ಲೋಯರ್ ಕಂಪ್ಲೈನ್ಸ್ ಕಾಸ್ಟ್, ಫಾಸ್ಟರ್ ಬಿಸ್ನೆಸ್ ಎಕ್ಸಿಕ್ಯೂಷನ್, ಕಂಪನಿಗಳು ಬೇಗ ನಿರ್ಧಾರಗಳನ್ನ ತಗೊಳ್ಳಕ್ಕೆ ಅನುವು ಮಾಡಿಕೊಡ್ತಿದೆ. ಬೆಟರ್ ಇನ್ವೆಸ್ಟರ್ ಕಾನ್ಫಿಡೆನ್ಸ್, ಈ ಮೂಲಕ ಇನ್ವೆಸ್ಟರ್ಸ್ ಕಾನ್ಫಿಡೆನ್ಸ್ ಅನ್ನ ಬಿಲ್ಡ್ ಮಾಡೋದಕ್ಕೆ. ಲಾಂಗ್ ಟರ್ಮ್ ವ್ಯೂ ನಲ್ಲಿ ನೋಡಿದ್ರೆ ಇದು ಪಾಸಿಟಿವ್ ಸ್ಟೆಪ್ ಆಗುತ್ತೆ. ಯಾಕಂದ್ರೆ ಮಾರ್ಕೆಟ್ ಎಫಿಷಿಯನ್ಸಿಯನ್ನ ಇಂಪ್ರೂವ್ ಮಾಡುವಂತ ಡಿಸಿಷನ್ ಆಗಿರುತ್ತೆ. ಜೊತೆಗೆ ಮೋರ್ ಕ್ಯಾಪಿಟಲ್ ಅಟ್ರಾಕ್ಷನ್ ಅನ್ನು ಕೂಡ ಈ ಮೂಲಕ ಇಂಡಿಯನ್ ಮಾರ್ಕೆಟ್ಸ್ ಗೆ ಮಾಡುವಂತ ಅವಕಾಶಗಳು ಬೆಳೆಯುತ್ತೆ. ಸೊ ಓವರ್ ಆಲ್ ನಾವು ಈ ರಿಫಾರ್ಮ್ಸ್ ಅನ್ನು ನೋಡೋದಾದ್ರೆ ಓಪನ್ ಮಾರ್ಕೆಟ್ ಬೈಬ್ಯಾಕ್ಸ್ ಇನ್ವೆಸ್ಟರ್ಸ್ ಗೆ ಖಂಡಿತ ಪಾಸಿಟಿವ್ ಡೆವಲಪ್ಮೆಂಟ್ ಅಂತಾನೆ ಹೇಳ್ಬೋದು. ಅದರಲ್ಲೂ ಕ್ಯಾಶ್ ರಿಚ್ ಕಂಪನೀಸ್ ನ ವಾಚ್ ಮಾಡಬಹುದು ಹೂಡಿಕೆದಾರರು. ಇನ್ನು ಮ್ಯೂಚುವಲ್ ಫಂಡ್ ಇಂಟ್ರಾಡೇ ಬಾರೋಯಿಂಗ್ ಏನಿದೆ ಅದು ಸ್ಟ್ರಕ್ಚರಲ್ ಚೇಂಜ್, ಇನ್ವೆಸ್ಟರ್ಸ್ ಗೆ ಏನಂತ ಡಿಫರೆನ್ಸ್ ಮಾಡುವಂತದ್ದಲ್ಲ, ಬಟ್ ಫಂಡ್ ಹೌಸಸ್ ಗಳಿಗೆ ಅಡ್ವಾಂಟೇಜ್ ಮಾಡುವಂತದ್ದು. ಹಾಗಂತ ಇನ್ವೆಸ್ಟರ್ಸ್ ಗೆ ಏನು ಡಿಸ್ಅಡ್ವಾಂಟೇಜ್ ಅಂತ ಅಲ್ಲ, ಒಳ್ಳೆಯ ಬೆಳವಣಿಗೆನೆ. ಇನ್ನು ಮುನ್ಸಿಪಲ್ ಫಂಡ್ ಸಿಂಪ್ಲಿಫಿಕೇಶನ್ ಮೂಲಕ ಅಲ್ಲೂ ಕೂಡ ಫಿಕ್ಸ್ಡ್ ಇನ್ಕಮ್ ಅವಕಾಶಗಳನ್ನ ಒದಗಿಸ್ತಿದೆ. ಕಂಪ್ಲೈನ್ಸ್ ಬರ್ಡನ್ ಅನ್ನ ರೆಡ್ಯೂಸ್ ಮಾಡ್ತಿದೆ. ಸೊ ಇನ್ವೆಸ್ಟರ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿದಾಗ ಖಂಡಿತ 3-4 ನಿರ್ಧಾರಗಳು ಒಳ್ಳೆಯವೇ ಆಗಿದ್ದಾವೆ ಇವತ್ತು ಸೆಬಿ ತಗೊಂಡಿರುವಂತವು. ನೋಡೋಣ ಇನ್ನು ಮುಂದೆ ಏನೆಲ್ಲ ನಿರ್ಧಾರಗಳನ್ನ ತಗೊಳುತ್ತೆ ಸೆಬಿ ಅಂತ. ಸರಿಗಳಿರಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಖಾತೆಗಳ ಲಿಂಕ್ ಕೂಡ ಇರುತ್ತೆ, ಎರಡನ್ನು ಕೂಡ ಫಾಲೋ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.